ಇದೇನಿದು ಇಂಗ್ಲಿಷ್ ಓದೋದು ಬರೋದಲ್ಲ, ಮೋಟರ್ ಇಲ್ಲೇ ಓದು. ಎಷ್ಟು ಇದು ಕೆಪಾಸಿಟಿ? 26 ಟನ್. ಎಷ್ಟು 26 ಟನ್ ಎಷ್ಟು ಹಾಕಿದೀಯ ನೀನು? ಅಲ್ಲ, ಈ ಗಾಡಿ ನಂಬರ್ ತಗೊಳ್ಳಿ, ಹೇಳ್ತೀನಿ. ಯಾವ ತಾಕತ್ ಹೇಳಿದ್ದು? ರಸ್ತೆ ಜನಗಳಿಗೆ ಇರ್ತಾರ ಇರೋ ಚೆನ್ನೆಲ್ಲ ಬಿದ್ದೈತೆ. ಏನಿದೆ ಅರ್ಥ? ಹೌದಲ್ಲಪ್ಪ, ಇರೋ ಚೆನ್ನೆಲ್ಲ ರೋಡ್ ಮೇಲೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹಾಗೂ ಮಾಸ್ತಿ ವ್ಯಾಪ್ತಿಯಲ್ಲಿ ಸುಮಾರು ಕ್ರಷರ್ ಘಟಕಗಳಿದ್ದಾವೆ. ಸುಮಾರು ಒಂದು 30 ಕ್ರಷರ್ಗಳಿದ್ದಾವೆ. ನೂರಾರು ಟಿಪ್ಪರ್ ಗಾಡಿಗಳು ರಾಯಲ್ಟಿ ಇಲ್ಲದೆ, GST ಇಲ್ಲದೆ, ಓವರ್ ಟನ್ನೇಜ್ ಹಾಕ್ಕೊಂಡು ಓಡಾಡ್ತಿದ್ದೇವೆ. ನೆನ್ನೆ ನಮ್ಮ ಸ್ನೇಹಿತರೊಬ್ಬರು ಕೋಲಾರಲ್ಲಿ, ಇಲ್ಲಿಂದ ಸಾಗಾಣಿಕೆ ಆದಂಥ ಕೋಲಾರಲ್ಲಿ 12 ವೀಲರ್ ಟಿಪ್ಪರ್ ಗಾಡಿ ಚೆಕ್ ಮಾಡಿದಾಗ ಪಾಸಿಂಗ್ 26ರಿಂದ 28 ಟನ್ನು, ಆದರೆ 49.6 ಟನ್ ಹಾಕ್ಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ರು. ಇದು ಈ ಜಿಲ್ಲೆಯ ವ್ಯವಸ್ಥೆ. ಓವರ್ ಟನ್ನೇಜ್ ಹಾಕ್ಕೊಂಡು ಓಡಾಡಿ 26-27 ಟನ್ನು ಎಷ್ಟು ಪಾಸಿಂಗ್ ಇರ್ತದೋ ಅಷ್ಟೇ ಹಾಕ್ಕೊಬೇಕು. ಇಲ್ಲ ಅಂದರೆ ಆ ರಾಯಲ್ಟಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಗಣಿ ಇಲಾಖೆ ಕೊಟ್ಟಿರುವಂಥ ರಾಯಲ್ಟಿನೇ ಅಮಾನ್ಯ ಅದು. ಆದರೆ ಈ PWD ಇಲಾಖೆ, RTO ಇಲಾಖೆ, ಗಣಿ ಇಲಾಖೆ ಅಂತೂ ಸಂಪೂರ್ಣವಾಗಿ ಕ್ರಷರ್ ಮಾಲೀಕರಿಗೆ ಮಾರಾಟ ಆಗಿಬಿಟ್ಟಿದ್ದಾರೆ ಏನೋ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಒಂದು ಟಿಪ್ಪರ್ ಗಾಡಿ ಇಲ್ದೇನೆ ಎಲ್ಲವೂ ಓವರ್ಲೋಡ್ ಹಾಕ್ಕೊಂಡು 18 ಟನ್ 10 ವೀಲರ್ ಪಾಸಿಂಗ್ ಇದ್ರೆ 35-36 ಟನ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಸಂಪೂರ್ಣ ವ್ಯವಸ್ಥೆ ಇವತ್ತು ದುಡ್ಡಿ ಹಣಕ್ಕೆ ಸೇಲ್ ಆಗಿದೆ. ನಮಗೆ ಬಂದಂಥ ಮಾಹಿತಿ ಎಲ್ಲ ಇಲಾಖೆಗಳಿಗೂ ತಿಂಗಳು ಮಾಮೂಲಿ ಹೋಗ್ತಾ ಇದೆ. ಮಾಮೂಲಿ ಹೋಗೋದ್ರಿಂದ ಯಾವ ಟಿಪ್ಪರ್ ಗಾಡಿನೂ ಹಿಡಿಯಲ್ಲ. ಅದರಲ್ಲಿ ಯಾರೋ ಬಡವನು 1-2 ಇರಬೇಕು, ತಿಂಗಳಿಗೆ ಹಿಡಿದು ಇದು ಸರ್ಕಾರಕ್ಕೆ ವರದಿ ಸಲ್ಲಿಸ್ಬೇಕಂದ್ಬಿಟ್ಟು ತಿಂಗಳಿಗೆ 1-2 ಆ ಬಡವ್ರು ಯಾರನ್ನ ಇದ್ರೆ ಅಂಥವ್ರದ್ದು ಮಾತ್ರ ಹಿಡಿತಾರಂತ ಈಗ ಮೇಲ್ನೋಟಕ್ಕೆ ಇದಾಗ್ತಾ ಇದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಚೆಕ್ ಪೋಸ್ಟ್ಗಳು ಹಾಕಿ ತಕ್ಷಣ ಕ್ರಮ ಕೈಗೊಳ್ಳಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀವಿ.